ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಎಲ್ಲನೂ ಹೇಳ್ಕೊಟ್ಟೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಯೂಟ್ಯೂಬ್ ಚಾನಲ್ನ ಮಾಡೋದು, ಯಾವ ಟಾಪಿಕ್ನ ತೊಗೋಬೋದು ಅಂತಂದರೆ ಇವತ್ತು ಹೇಳ್ತೀನಿ ಬನ್ನಿ. ಯಾವ ಟಾಪಿಕಿಂದ ನಾವು ಯಾವ ವಿಡಿಯೋ ಮಾಡಿದರೆ ಯಾವಾಗ ವ್ಯೂಸ್ ಬರುತ್ತೆ, ಯಾವಾಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಅಂತ. ಬನ್ನಿ, ವ್ಯೂಸ್ ಹೇಗೆ ಜಾಸ್ತಿ ಮಾಡಬೇಕು, ಜನಗಳನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬನ್ನಿ, ಅದ್ರಿಗಿಂತ ಮುಂಚೆ ನಾನೇನು ಮಾಡ್ತೀನಿ, ಬನ್ನಿ ನಾನು ಫಸ್ಟು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನಿಮಗೆ ನೆನಪೇ ಇರ್ತಾ ಇಲ್ಲ, ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ದುಡ್ಡಂತೂ ಹತ್ತಲ್ಲ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಇನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು, ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪತ್ತಂತ, ವಿದೌಟ್ ಎನಿ ಟೈಮ್ ವೇಸ್ಟ್. ಓಕೆನಾ? ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ನಿಮ್ಮದು ಒಂದು 4 to 5 minutes ವೀಡಿಯೋ ಇರುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಿ ಅಂತಂದರೆ ಸ್ಕಿಪ್ ಮಾಡಿ ನೋಡಬೇಡಿ, ಓಡಿಸ್ಕೊಂಡು ನೋಡಬೇಡಿ. ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ನು ಲೈಫಲ್ಲಿ ಯಾವತ್ತೂ ಏನೂ ಅರ್ಥ ಆಗಲ್ಲ, ಅದು ಅರ್ಧಂಬರ್ಧ ಹಾಗೆ ಉಳಿಯುತ್ತೆ ಅಂತ ಲೈಫಲ್ಲೇ, ಈ ವಿಡಿಯೋದಲ್ಲೇ ಆಗಲಿ ಯಾವುದೇ ಆಗಲಿ ಅರ್ಧಂಬರ್ಧ ಇನ್ಫಾರ್ಮೇಷನ್ನು, ಅರ್ಧಂಬರ್ಧ ಯಾವುದು ಕೆಲಸಕ್ಕೂ ಬರಲ್ಲ, ಲೆಕ್ಕಕ್ಕೂ ಇರಲ್ಲ. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ಇದು. ಓಕೆನಾ? ಬನ್ನಿ, ಇವಾಗ ನಾವು ವ್ಯೂಸು ಹೇಗೆ ಕಲೆಕ್ಟ್ ಮಾಡ್ಕೋಬೇಕು, ಜನಗಳನ್ನ ಎಂಗೇಜ್ಮೆಂಟು, ವ್ಯೂವರ್ಸ್ನ ಎಂಗೇಜ್ಮೆಂಟು ಹೇಗೆ ನಾವು ತಡೆದು ಹಿಡಿಬೇಕು ಅಂತ ನಾನಿವತ್ತು ಕ್ಲಿಯರಾಗಿ ಹೇಳ್ಕೊಡ್ತೀನಿ, ವಿದೌಟ್ ಎನಿ ಟೈಮ್ ವೇಸ್ಟ್. ಬನ್ನಿ, ಏನಪ್ಪ ಅಂತಂದರೆ ಇವಾಗ ನಾವು ಒಂದು ವಿಡಿಯೋ ಮಾಡ್ತೀವಿ ಅಂತಂದರೆ ನಮ್ಮದು ಅಟ್ರಾಕ್ಟಿವ್ ಆಗಿರಬೇಕು. ಅಟ್ರಾಕ್ಟಿವ್ ಅಂತಂದರೆ ಹೇಗೆ ಅಂತಂದರೆ ನಮ್ಮದು ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿರಬೇಕು. ಅದು ಹೇಗೆಪ್ಪ ಅಂತಂದರೆ ನಾವು ಥಂಬ್ನೇಲ್ ಒಂದು ಮಾಡ್ತೀವಿ ಅಂತ ಅಂದರೆ ಅದನ್ನು ಹೇಗಿರಬೇಕು ಅಂತಂದರೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಸೇರಿಸೋದಲ್ಲ, ಫುಲ್ಲು ಒಂದು ಮನಸ್ಸಲ್ಲಿರೋದೆಲ್ಲನೂ ಥಂಬ್ನೇಲಲ್ಲಿ ಹಾಕೋದಿರಲ್ಲ. ಹೇಳಬೇಕು ಅಂತಂದರೆ ಒಂದು 3-4 ಲೈನು ನೀಟಾಗಿ ಹಾಕಿ, ಅದು ಹೇಗಿರಬೇಕು ಅಂತಂದರೆ ಜನಗಳಿಗೆ ಒಂದು ಅಟ್ರ್ಯಾಕ್ಟ್ ಆಗೋ ಥರ ಇರಬೇಕು. ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಅಂತಂದ್ರೂ ಅವ್ರು ಹೋಗದೆ ಕ್ಲಿಕ್ಕೇಬಲ್ ಇರಬೇಕು, ಕ್ಲಿಕ್ ಮಾಡಲೇಬೇಕು ಅವರು, ಆ ಥರ ನಮ್ಮದು ಥಂಬ್ನೇಲ್ ಇರಬೇಕು. ಫಸ್ಟ್ ಪಾಯಿಂಟು ಇದು. ಓಕೆನಾ? ಹೇಗಿರಬೇಕು ಥಂಬ್ನೇಲ್ ಅಂತಂದರೆ ಅಟ್ರ್ಯಾಕ್ಟಿವ್ ಆಗಿರಬೇಕು. ಆಮೇಲೆ ಅಟ್ರ್ಯಾಕ್ಟಿವ್ ಆಗಿರಬೇಕು ಅಂತಂದರೆ ಬರೋದೆಲ್ಲ ಥಂಬ್ನೇಲಲ್ಲಿ ಗೀಚಿಡೋದಲ್ಲ. ಒಂದು 3 to 4 ಲೈನ್ಸ್ ಅಷ್ಟೇ ಸಾಕು. 4 ಲೈನ್ಸ್ ನೀವು ನೀಟಾಗಿ ಅರ್ಥ ಆಗೋ ಥರ ಜನಗಳಿಗೆ ಸಿಂಪಲ್ಲಾಗಿ ಜನಗಳಿಗೆ ಅರ್ಥ ಆಗೋ ಥರ ಇದ್ದರೆ ಅದು ಸಾಕು, ಅದನ್ನೇ ಆಗುತ್ತೆ. ಓಕೆನಾ? ಅಷ್ಟು ಮಾಡಿದರೆ ಸಾಕು. ಟೈಟಲು ನೀಟಾಗಿ 1-2 ಲೈನ್ ಬರೀರಿ ಸಾಕು. ಅದು ಇದು ಎಲ್ಲ ಬರೆದು ಜನಗಳಿಗೆ ಕನ್ಫ್ಯೂಸ್ ಮಾಡಿ, ಅಯ್ಯಪ್ಪ ಇದು ತುಂಬ ಕನ್ಫ್ಯೂಷನ್ಸ್ ಇದೆ, ಇದು ಬೇಡ ಅಂತ ಜನಗಳು ಮುಂದೆ ಹೋಗಬಾರ್ದು. ಆ ಥರ ನಾವು ಒಂದು ಟೈಟಲು ಮತ್ತು ಥಂಬ್ನೇಲು ಹಾಕಬೇಕು. ಓಕೆನಾ? ಮತ್ತು ಯಾವ ಟಾಪಿಕ್ ಮಾಡಬೇಕು ನಾವು ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಓಕೆನಾ? ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಟ್ರೆಂಡ್ ಏನಿರುತ್ತೆ ಗೊತ್ತಾ? ಮೈ ಫಸ್ಟ್ ವ್ಲಾಗ್ ಇಲ್ಲ ಮೈ ಫಸ್ಟ್ ವಿಡಿಯೋ ಅಂತ ಇರುತ್ತೆ. ಮೈ ಫಸ್ಟ್ ವಿಡಿಯೋ, ಮೈ ಫಸ್ಟ್ ವ್ಲಾಗ್ ಅನ್ನೋದು ಹೇಗೆ ಇರಬೇಕು ಅಂದರೆ ಒಂದು ಡಿಫ್ರೆಂಟ್ ಆಗಿರಬೇಕು. ಹೇಳಬೇಕು ಅಂದರೆ ನಮಗೆ ಹೌದು ನಾವು ಕಷ್ಟಪಡಬೇಕು, ನಮಗೆ ವ್ಯೂಸ್ ಬರಬೇಕು, ನಮಗೆ ಜನಗಳದ್ದು ರಿಯಾಕ್ಷನ್ ಬೇಕು, ಅಟೆನ್ಷನ್ ಬೇಕು ಅಂತಂದರೆ ಏನು ಮಾಡಬೇಕು, ನಾವು ಒಂದು ಸ್ವಲ್ಪ ಫಸ್ಟ್ ವಿಡಿಯೋದಲ್ಲೇ ಅಟ್ರ್ಯಾಕ್ಷನ್ ಆಗಿ ಮಾಡಬೇಕು. ಯಾವುದೋ ಬೇರೆ ಕಡೆ ಹೋಗಿ ಮಾಡಬೇಕು, ಒಂದು ಸ್ವಲ್ಪ ಗ್ರೀನ್ರಿ ಇರೋದು ಮಾಡಬೇಕು, ಇಲ್ಲ ಹಿಂದೆ ಎಲ್ಲ ನೀರಿರೋ ಥರ ಮಾಡಬೇಕು. ಆ ಥರ ಎಲ್ಲ ನಾವು ಮಾಡಲೇಬೇಕು. ಕಷ್ಟಪಡಲೇಬೇಕು. ಅದೆಲ್ಲ ಎಲ್ಲಿ ಹುಡ್ಕೊಂಡು ಹೋಗೋಣ ಅಂತಂದರೆ ಲೈಫಲ್ಲಿ ನಾನು ಉದ್ಧಾರ ಆಗಲ್ಲ, ನೀವು ಉದ್ಧಾರ ಆಗಲ್ಲ, ಹೇಳಬೇಕು ಅಂದರೆ ಅಲ್ವಾ? ನಮಗೆ ಮೈ ಫಸ್ಟ್ ವ್ಲಾಗ್ ಈ ಥರ ಇರಬೇಕು. ಸಪ್ರೇಟ್ ಡಿಫ್ರೆಂಟ್ ಆಗಿರಬೇಕು. ಅಥವಾ ನಾವು ಈ ಥರ ನಾವು ಇಷ್ಟು ಮಾಡಿದ್ದೀವಿ, ನಾವು ಈ ಹೊಸ ಮನೆ ಕಟ್ಟಿದ್ದೀವಿ, ಹೊಸ ಮನೆ ಎಲ್ಲಿಂದ ಬಂತು, ಹೇಗೆ ಬಂತು, ಈ ಥರ ಎಲ್ಲ ಜನಗಳಿಗೆ ತಲೆ ಕೆಡಿಸೋ ಥರ ಇರಬೇಕು ಫಸ್ಟ್ ಆಫ್ ಆಲು. ಓಕೆನಾ? ಆಮೇಲೆ ಏನಾಗಬೇಕು ಅಂತಂದರೆ ಓಕೆ ಇದು ನಿಮಗೂ ಒಂದು ಫಸ್ಟ್ ವ್ಯೂಸ್ ಬರಲ್ಲ, ಯಾರ್ದು ಬರಲ್ಲ, ಒಂದು 10-20 ಬಂತಾ, ಓಕೆ ಡನ್ ಇರಲಿ. ಅದೇ ಒಂದು 15 ದಿವಸ ಬಿಟ್ಟು, 1 ತಿಂಗಳು ಬಿಟ್ಟು ಅದೇ ವಿಡಿಯೋ ಮೇಲೆ ನಿಮಗೆ
ಕಂಪಲ್ಸರಿ ಬಂದೇ ಬರುತ್ತೆ. ಬರಲಿಲ್ವಾ ಮತ್ತೆ ಒಂದು 4-5 ವೀಡಿಯೋ ಹಾಕಿ ಮತ್ತೆ ನೆಕ್ಸ್ಟ್ ಮತ್ತೇನು ಮಾಡಿ ಮತ್ತೆ ಮೈ ಫಸ್ಟ್ ವ್ಲಾಗ್ ಹಾಕಿ ಏನಾಗಲ್ಲ. ಒಂದು 2-3 ಸಾರಿ ಮೈ ಫಸ್ಟ್ ವ್ಲಾಗ್ ಅಂತ ಹಾಕಿದ್ರೂ ಖಂಡಿತ ಏನು ಪ್ರಾಬ್ಲಮ್ ಆಗಲ್ಲ. ಅದರಿಂದ ಫಸ್ಟ್ ವ್ಲಾಗ್ ಅಂತ ಹಾಕಿ ಅದರಿಂದ ನಾವು ಮಾತುಗಳು ಹೇಗೆ ಆಡಬೇಕು ಅಂತಂದರೆ ನಿಜ ಜನಗಳಿಗೆ ಹಾರ್ಟ್ ಟಚ್ ಆಗಬೇಕು. ನಾವು ಧಿಮಾಕಿನಿಂದ ಮಾತಾಡ್ತೀವಿ ಅಂತಂದರೆ ಎಲ್ಲೂ ಆಗಲ್ಲ, ಲೈಫಲ್ಲೂ ಆಗಲ್ಲ, ಉದ್ಧಾರನೂ ಆಗಲ್ಲ, ಏನೂ ಆಗಲ್ಲ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಅಟ್ರಾಕ್ಷನ್ ಆಗೋ ಥರ ನಾವು ಮಾತಾಡಬೇಕು. ಆಮೇಲೆ ಟೈಟಲ್, ಥಂಬ್ನೇಲ್ ಮತ್ತು ಏನಪ್ಪ ಅಂತಂದರೆ ಮೇನು ಫಸ್ಟ್ ನಾವೇನು ವೀಡಿಯೋಸ್ ಮಾಡ್ತೀವಿ ನಮ್ಮದು ವೈರಲ್ ಆಗೋವರೆಗೂ ನಾವು ಕಂಪಲ್ಸರಿ ಟ್ಯಾಗ್ಸ್ ಹಾಕಲೇಬೇಕು. ಆ್ಯಡ್ ಟ್ಯಾಗ್ಸ್ ಅಂತ ನಾವು ಪ್ರೈವೇಟ್ ಪಬ್ಲಿಕ್ ಎಲ್ಲಿ ಮಾಡ್ತೀವಿ ನೋಡಿ, ಅದ್ರ ಕೆಳಗಡೆ ಟ್ಯಾಗ್ಸ್ ಅಂತ ಇರುತ್ತೆ. ಅದು ಯಾವ ಟಾಪಿಕ್ಕು ನಾನು ಮಾಡಿದ್ದು ಅದೇ ತಪ್ಪು, ನಾನು ಮಾಡಿದ್ದು ಅದೇ ತಪ್ಪನ್ನ ನೀವು ಮಾಡಬೇಡಿ ಅಂತ. ನಮ್ದು ಯಾವುದೇ ಟಾಪಿಕ್ ಇದ್ರೂ ನಾನೇನು ಮಾಡ್ತೀನಿ, ಕನ್ನಡ ವ್ಲಾಗ್ಸು ಆ ಥರ ಹಾಕ್ತೀನಿ. ಆ ಥರ ಹಾಕಬಾರ್ದು. ನಿಮ್ದು ಯಾವ ಟಾಪಿಕ್ ಇದೆಯೋ ಅದು ಹಾಕ್ತಾ ಇರಬೇಕು ನೀವು. ಯಾಕಂದರೆ ಯಾರಾದರೂ ಸರ್ಚ್ ಮಾಡಿದಾಗ ಮೇಲೆ ನಮ್ಮದೇ ಬರುತ್ತೆ, ಫಸ್ಟು ನಮ್ಮದೇ ಬರುತ್ತೆ. ಸೊ ನಮ್ಮದು ಟಾಪಿಕ್ ಯಾವುದಿದೆ ಆ ಟ್ಯಾಗ್ಸ್ನ ನಾವು ಹಾಕಲೇಬೇಕು ಕಂಪಲ್ಸರಿ. ಅಂದರೆ ಜನಗಳು ಯಾವುದು ಸರ್ಚ್ ಮಾಡ್ತಾರೆ ಅದು ಆವಾಗ ಮೇಲೇ ನಮ್ಮದು ಫಸ್ಟು ಮೇಲೆ ನಮ್ಮದು ಬರುತ್ತೆ. ಅಂದರೆ ಅವರು ಸರ್ಚ್ ಮಾಡಿದಾಗ ಇವಾಗ ಫಸ್ಟ್ ಹೇಗೆ ಅಂತಂದರೆ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ಜನಗಳು ಸರ್ಚ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಿಮಗೆ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ಅಂದಾಗ ಫಸ್ಟು ನಮ್ಮದೇ ಶೋ ಆಗಬೇಕು. ಅವರು ಸರ್ಚ್ ಮಾಡಿದ ತಕ್ಷಣ ಫಸ್ಟು ನಮ್ಮದೇ ಶೋ ಆಗಬೇಕು ಅಂತಂದರೆ ಏನು ಮಾಡಬೇಕು, ನಾವು ಟ್ಯಾಗ್ಸ್ನ ನೀಟಾಗಿ ಹಾಕಬೇಕು. ಟ್ಯಾಗ್ಸ್ ನೀಟಾಗಿ ಹಾಕಿಲ್ಲ ಅಂದರೆ ನಮ್ಮದು ಸರ್ಚ್ನಲ್ಲೂ ಬರಲ್ಲ, ಎಂಥದ್ರಲ್ಲೂ ಬರಲ್ಲ. ಸೊ ಹಾಗಾಗಿ ನಮ್ಮದು ಟೈಟಲ್, ಥಂಬ್ನೇಲ್ ಮತ್ತು ವ್ಯೂಸ್ ಬರಬೇಕು ಅಂತಂದರೆ ಅಟ್ರಾಕ್ಟಿವ್ ಆಗಿರಬೇಕು ಮತ್ತು ಥಂಬ್ನೇಲು ನೀಟಾಗಿ ಹಾಕಬೇಕು. ನಾವು ಮಾತಾಡೋದನ್ನು ನೀಟಾಗಿ ಇದ್ದರೆ ಎಲ್ಲನೂ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಇನ್ಫಾರ್ಮೇಷನ್ ಒಂದು ಚಿಕ್ಕ ಇನ್ಫಾರ್ಮೇಷನ್ನೇ ಆಗಲಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಓಕೆನಾ? ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ.